ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಭಾನುವಾರ ರಜೆ ದಿನ ನಮ್ಮ ಮನಿ ಒಳಗ ಬಹಳಷ್ಟು ಕೆಲಸಗಳ. ಇವತ್ತ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋರು ದೋಸೆ ನಮ್ಮ ಮನಿ ಒಳಗ. ಆಮೇಲೆ ಏನೇನು ಇವತ್ತು ಮಾಡ್ತೀವಿ, ಯಾರು ಬರ್ತಾರ, ಮಗನ ಎಕ್ಸಾಮ್ ಹತ್ರ ಬಂದಿದೆ ಅಭಿಮಾನಿಗಳೇ. ಅದೇ ಟೆನ್ಷನ್ ಆಗ್ತಾ ಇದೆ. ಪಾಪ ಮಾಡ್ಕೋತಾ ಇದ್ದಾನ. ಅತ್ತೆ ದೇವರು ಮನೆಯೊಳಗೆ ದಿನಾಲು ಒಂದೊಂದೊಂದೊಂದ್ ತರ ಒಂದೊಂದ್ ದಿನ ಒಂದೊಂದ್ ತರ ಮಾಡ್ತಾ ಇದ್ದಾರೆ. ಒಂದೊಂದ್ಸಲ ಸಿಟ್ ಮಾಡ್ತಾರೆ, ಒಂದೊಂದ್ಸಲ ನಗ್ತಾರೆ, ಒಂದೊಂದ್ಸಲ ಸುಮ್ಮನೆ ಇರ್ತಾರೆ. ಮತ್ತ ಎಷ್ಟು ಖುಷಿಯಿಂದ ಅವ್ರಿಗೆ ಇರಾಕ ನಾವು ಅದಕ್ಕೆ ನಾವು ಡ್ಯಾನ್ಸ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಬರ್ತಾರೆ. ಎಲ್ಲ ಮಾಡ್ತಾ ಇದೀವಿ ಖರೆ ಅವರಿಗೆ ಒಳಗಿನೊಳಗ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಈಗ ಸದ್ಯಾಗ ಇವತ್ತ ಭಾನುವಾರ ರಜೆ ದಿನ ಇವತ್ತು ನಾವು ರೆಡಿಯಾಗಿ ಸ್ನಾನ ಮುಗಿಸ್ಕೊಂಡು ಪಟಾಪಟ ಬೆಳಿಗ್ಗೆ ಎದ್ದ ಎಲ್ಲಾರ್ಗು ತಿಂಡಿ ದೋಸೆ ಕೊಟ್ಟ ಮತ್ತೆ ಇವತ್ತಿನ ಕೆಲಸ ಮಾಡವ್ರದೇವಿ. ಬರೀ ಅಭಿಮಾನಿಗಳೇ, ಇವತ್ತು ಏನೇನಾಗ್ತದ ನೋಡೋಣ. ಶುಭೋದಯ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ ಹೇಳು. ತಗೋ ಬಾ ಊಟ ಮಾಡಿ ಮಾಡು. ತಿನ್ನು. ಜಾಣ ಬಬ್ಬು ಕುಡಿ ನೀರು ಕುಡಿತೈತೆ ನೋಡಿ. ಹೆಂಗ ಅದು ಊಟ ಮಾಡಿದ್ಮೇಲೆ ದಿನಗಳಿಗೂ ಊಟ ಹಾಕಿದಾಳೆ. ಹೇಳಾಕತ್ತಲ್ಲ ಅವಳಿಗೆ ಸಲ್ಮಾಗ ಎಲ್ಲ ಆಕಿನ ಕೆಲಸ ಮಾಡ್ಕೋತಿರ್ತಾಳಾಕಿ. ಆಕಿನ ಪಡಿಗೆ ಮತ್ತೆ ಇವತ್ತು ಸಕ್ಕು ಬಂದಿಲ್ಲ ನೋಡ್ರಿ. ಅದಕ್ಕೆ ನಾವು ಇಬ್ಬರು ಜನ ಕೆಲ್ಸಕ್ಕೆ ಹಚ್ಚಿದ್ದ ಇದ ಕಾರಣ. ಮತ್ತು ನಮಗೆ ಭಾಳ ಅನುಕೂಲ ಆಗೈತಿ. ಇವಳು ಒಬ್ಬಳಾದರೂ ಬರ್ತಾ ಇದ್ದಾಳೆ, ಎಲ್ಲ ಮಾಡ್ತಾ ಇದ್ದಾಳೆ ನಮ್ಮ ಕೈಯಾಗ. ಮತ್ತು ನಾವು ಬೇಗ ಕಳಿಸಿರ್ತೀವಿ ಮಾಡ್ತಾ ಅಂತ ಎಲ್ಲ ಅವಳಿಗೆ ಹಚ್ಚಲ್ಲ. ಮತ್ತು ಇಲ್ಲಿ ಬಟ್ಟೆ ಇದಾವೆ ನೋಡಿ, ಎಲ್ಲ ತೆಗೆದ ಮೇಲೆ ಹಾಕಂತ ಬೇಕು ಅವಳಿಗೆ ಬಟ್ಟೆಗಳು ಇವು. ಎಷ್ಟು ಹಸಿ ಇದಾವೆ ನೋಡಿ ಇವು. ಇಲ್ಲ ಇವು ಮೇಲೆ ಹಾಕಂತ ಅನ್ಬೇಕು ಅವ್ರಿಗೆ ಬಟ್ಟೆಗಳೆಲ್ಲ ಒಯ್ದು. ನಮ್ಮ ಮನೇಲಿ ಟಿ ಶರ್ಟ್ ಇದು ಬೂಸ್ಟ್ ಬಂದಿತ್ತು, ಒಳಗೆ ಕಪಾಟ್ ಒಳಗೆ ಇಟ್ಟಿದ್ರು. ಹಂಗೆ ಗಾಳಿ ಆಡಲಿಲ್ಲ, ಭಾಳ ದಪ್ಪ ಐತೇನಂತಲೇ ಮತ್ತೆಲ್ಲ ನಮ್ಮ ಮನೆಯವ್ರು ತೊಗೊಳ್ ಹಾಕ್ಯಾರ ನೋಡಿ ಬಟ್ಟೆಗಳು. ಮತ್ತು ಇದು ಹೆಂಗೆ ತೆಗೆದು ಇಟ್ಟಾರ ನೋಡಿ. ಇದು ನಿನ್ನೆ ಕೆಲಸದವ್ರಿಗೆ ಆಕಿ ನಾ ತೊಗೊಂಡು ಹೋಗ್ತೇನೆ, ನೀವು ಒಲೆ ಒಳಗೆ ಹಾಕ್ತೇನೆ ಅಂತ ಅದಕ್ಕೆ ತೆಗೆದಿಟ್ಟಿದ್ದಾರೆ. ಆಕಿ ತೊಗೊಂಡು ಬೆಳಿಗ್ಗೆನ ಓಣ್ಮಾ ಇಲ್ಲೊಂದು ಸೊಪ್ಪು ಹೊಡ್ಸೈತಿ ತಿನ್ನುವಾಟ. ಮತ್ತು ಇಲ್ಲೊಂದು ಸೊಪ್ಪು ಐತಿ. ಈಗ ನಮ್ಮ ಜೊತೆ ಇದು ಶ್ರಾವಣ ಆಗತೈತೆ ನೋಡಿ. ಬಬ್ಬುಲ್ನು ಅವ್ರು ಮಾಡ್ತಾಯಿದ್ದಾರೆ ಕೆಲಸ. ನಾನು ಈ ರೀತಿ ಅಗಸಿದ ತೆಗೆದಿಡ್ತೀನಿ. ಇದೆ ಹಚ್ಕೊಂಡಿರ್ತೀನಿ ತಲೆಗೆ. ಮತ್ತು ಈ ರೀತಿ ಮಾಡಿಟ್ಟಿದ್ದೀನಿ. ಸ್ನಾನಕ್ಕೆ ಹೋಗ್ಬೇಕು ಈಗ, ಟೈಮ್ ಬೇರೆ ಆಗೈತಿ. ಮತ್ತು ಇವತ್ತು ಸ್ಪೆಷಲ್ ನಮ್ಮ ಮನೆ ಒಳಗೆ ದೋಸೆ. ನಾನು ಹಿಟ್ಟು ತೆಗೆದಿಟ್ಟಿದ್ದೀನಿ ಫ್ರಿಜ್ ಒಳಗೆ. ಬೆಳಿಗ್ಗೆ ತುಂಬಿಟ್ಟಿದ್ದು ಭಾಳ. ಮತ್ತು ಮಟ್ಕಿ ಸಾರು ಮಾಡೋರದ್ದು ಐತಿ, ಇಳು ಸಾರು. ಹಾಲು ಬಿಸಿ ಮಾಡಿ ಆಗೈತಿ. ಮತ್ತು ಬಟಾಟೆ ಕುದಿಸಿಟ್ಟಿದ್ದೀವಿ. ಮತ್ತು ಇಲ್ಲಿ ಅನ್ನ ಅದು ಬಿಸಿ ಮಾಡಿದ್ದೀವಿ. ಸ್ವಲ್ಪ ಪಟ್ ಕೆಲಸ ಮುಗಿಸ್ಬಿಟ್ಟಿನಿ. 7:30ಗೆ ಟೈಮ್. ಅವಳು ಹೋಗಿ ಬರ್ತಾಳೆ. ಹೋಗಿ ನಂದು ಸ್ನಾನ ಆಗ್ತೈತಿ. ನಿಮಗೆ ದೂರ ಬರ್ತಾಗೈತಿ ಆಟಲ್ಲ. ಹಾಂ, ಮತ್ತು ಇವ್ರಿಗೂ ಇಲ್ಲಿ ಮಲ್ಸಿದ್ದೀವಿ. ಮಲ್ಕೊಲಿ ಅಂತಂತ ಇಲ್ಲಿ ಅವರು ಸಾವಕಾಶಿಗಳು ಅವ್ರಾಗೈತಿ. ಈಗ ಅವ್ರು ಯಾವಾಗ ಹೇಳ್ತಾರೆ. ಕಣ್ಣಿಗಂತೂ ಈಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಚ್ಚಿದಾರೆ. ಅವಳು ಶಾಂಭವಿನೂ ಇಲ್ಲಿ ಮಲ್ಕೊಂಡಾಳ. ಮನೆಯವ್ರದ್ದು ಜಿಮ್ ಇವತ್ತು ಸುಟಿ ಅದ. ಅವರು ಆರಾಮ್ ರೆಸ್ಟ್ ಮಾಡಲಿ. ದಿನಾಲು ಬೇಗ ಎದ್ದು ಹೋಗ್ತಾರೆ. ಈ ಮನೆಗಳಾಯ್ತು ನೋಡಿ 8-10 ಟೈಮ್. ನಂದು ಸ್ನಾನ ಅದು ಆಯಿತು. ಶಾಂಭವಿ ಇನ್ನೂ ಮಲ್ಕೊಂಡಾಳ. ಅತ್ತೆಬ್ರಿಗೆ ಎದ್ದು ಬಾತ್ರೂಮ್ ಹೋಗ್ಯಾರ. ಇವಳು ಏನೇನು ಮಾಡಿಡತ್ತಾಳೆ ಎಲ್ಲ. ಬಾರೀಕ್ ಚೀರ್ ಬಟಾಟಿ ಭಾಜಿಲ್ನೂ ಬಾರೀಕ್ ಚೀರ್. ಮನೆಗಳೇ ದೋಸೆ ಚಟ್ನಿ ರೆಡಿ ಆಗ್ತಾಯಿದೆ. ಕಡಲೆಬೇಳೆ ಹುಡ್ಕೊತಾ ಇದ್ದೀನಿ. ಮತ್ತು ನಿನ್ನೆ ರಾತ್ರಿ ನಮ್ಮನೆಯವ್ರು ಕೊಬ್ಬರಿ ಅದು ತೆಗೆದಿಟ್ಟಾರೆ, ನಿಮಗೆ ನೋಡಿದ್ದೀರಾ. ಆಮೇಲೆ ಇದು ಆಲೂಗಡ್ಡೆದು ಭಾಳ ಕಾಡಾಯ್ತು ಬೈ. ಕುಚ್ಚಿರ್ತಾನೆ ಹೇಪನ್ ಕಾಡು ಈ ಮೊಳ್ಕೆಲಿ ಬಗ್ ಇದು ಈ ಥರ ಮೊಳ್ಕೆ ಬಂದಿರ್ತದಲ್ಲ, ಇದು ತೆಗಿಯೋದು ನೋಡಿ ಅಭಿಮಾನಿಗಳಿಗೆ. खोबरं तिथंच आहे बघ. हां, त्यातलं केवढं घ्यायचं दाखवतो ते इथं. आणि आज मला मग सगळंच माहीतच होतं. आज आली तर आली, नाही तर नाही. म्हणून रात्री 2 नारळ साहेबांना फोडून ठेव म्हटलो. ते फोडून दिले. सकाळी लई गडबड होते नाही. आणि काय केलं असते, रात्री कमी खाताय नाही, सकाळी आम्हाला भूक लागते. आजीला जरा ते औषध घालून गुळण्या करायला दे, गार्गल करायला. हां, आलेत वाटतं. हे बाजू दे, डॉक्टरकडे जाऊन येतो. ಅಭಿಮಾನಿಗಳೇ, ನಡಿ ಅಪ್ಪು ಕಡೆ ಹೋಗೋನು. ಪಾಪ ಎಕ್ಸಾಮ್ ಭಾಳ ಹತ್ತಿರ ಬಂದೈತೆ. ಒಂದು ಮಾಡ್ಕೋತಾ ಇದ್ದಾನೆ. ನಾ ಬೆಳಿಗ್ಗೆ ಬೇಗ ಅವ್ನು ಎಬ್ಸಕ್ಕೆ ಹೋಗ್ತಿದ್ದೆ ದಿನಾಲು. ಅಲ್ಲೇ ಅತ್ತೆ ಮಾಡ್ಕೊಂಡಿರ್ತಾರಂತ ನಂಗೆ ಹೋಗೋಕ್ಕಾಗೋದು. ಹಾಯ್, ಶುಭೋದಯ. ಎಲ್ಲ ರೆಡಿ ಆಗೈತಿ.
ತಯಾರು ನಡೆಸಿದಿ ಮಾಡ್ಕೊ. ಈಗೇನು ಸ್ವಲ್ಪ ದಿನ ಉಳ್ದೈತೆ ನೋಡಪ್ಪ. ಆಮೇಲೆ ದೋಸೆ ಮತ್ತು ಚಟ್ನಿ ನಾಷ್ಟ ಮಾಡ್ಕೊ. 10 ಗಂಟೆ ಬರ್ತೀಯ. ಏನು ಸೊಪ್ಪು ಕೊಡಲಿ ಹಾಲೋದು? ನೋಡಿ ಏನಿದು ಕೊಡಲಿ. ನಮ್ಮ ಅತ್ತೆಯವ್ರಿಗೆ ಗಾರ್ಗಲ್ ಮಾಡಿಸ್ತಾ ಇಲ್ಲ ಅವಳಿಗೆ ಹೇಳಿಬಿಟ್ಟಿದ್ದೀನಿ ಈ ರೀತಿ ಮಾಡಮ್ಮ ಅಂತ. ಅದಕ್ಕೆ ಎಲ್ಲ ಮಾಡಿಸತ್ತಾಳ. ಅವ್ಳು ಕಾಳಜಿ ತಗೋತಾಳೆ ಅವಳು. ದೂದಲ್ಲ ಬಾ ಮಾಡ್ಕೊಳ್ಳೋನು. ಅವ್ರು ಮಾಲಿಶ್ ಮಾಡ್ಕೊಳ್ಳಿ. ನಮ್ಮ ಅತ್ತೆಯರು ನಾನು ಮಾಲಿಶ್ ಮಾಡತ್ತೀನಿ. ನೀವು ಹೇಳಿದ್ದೀರಾ ಮಾಲಿಶ್ ಮಾಡೋದು ತೋರಿಸ್ಬೇಡಿ ಅಂತ, ಅದಕ್ಕೆ ನಾವು ತೋರಿಸ್ತಾ ಇಲ್ಲ. ನಿಮ್ಗೆ ಹೇಳ್ತಾ ಇದ್ದೀವಿ ಮಾಲಿಶ್ ಅಂತೂ ದಿನಾಲೂ ಮಾಡ್ತಾ ಇದ್ದೀವಿ. ಅವ್ರ ಆರೋಗ್ಯನೂ ಚಲೋ ಆಗೈತಿ ಮತ್ತು ಅವ್ರು ಆರಾಮನೂ ಆಗ್ಯಾರ. ಭಾಳ ಅಲ್ಲಿಂದ ಬಂದಾಗ ಭಾಳ ಇದಾಗಿ ಬಂದಿದ್ರು. ಒಂಥರ ತಲೆನೂ ಅವ್ರದ್ದು ವಯಸ್ಸಾದಂಗೆ ಅದಾಗ ಕೆಲಸ ಮಾಡ್ತಾರೆ ಸರಿಯಾಗಿ ಪಾಪ. ಚಂಬು ತಿಂಡಿ ಆಗತೈತಿ. ಮತ್ತು ದೋಸೆದು ನೆನೆಸ್ಬಿಟ್ಟು ಅಂದ್ರೆ ಚಲೋ ಅದು ಭಾಳ ಅನುಕೂಲ ಆಯ್ತು. ಈಗ ನನಗೂ ತಿಂಡಿ ತೊಗೊಂಡೇನಿ. ಅತ್ತೆ ದೇವ್ರಲ್ಲಿ ಸ್ನಾನ ಮಾಡಿ ಬರತ್ತಾರ. ಅವ್ರದ್ದು ರೆಡಿ. ಇಲ್ಲೂ ದೋಸೆ ನಡೆದಾವ ಮಾಡ್ತಾಯಿದ್ದು. ಚಂಬು ತಿನ್ನಲಿ ಸುಟ್ಟಿ ಅದು ಹಾಕಿದೆ. ಸ್ವಲ್ಪ ಆರಾಮ ಸಂಡೇ ಇವತ್ತು. ಅತ್ತೆ ದೇವ್ರು ಬಂದು ಕೂತ್ರಿ ಇಲ್ಲಿ. ಅವ್ರದ್ದು ಆತೀಗ ಮಾಡ್ಬರು. ಇಲ್ಲಿ ನಮ್ಮ ಅತ್ತೆ ದೇವ್ರ ಪ್ಲೇಟು ತಯಾರೈತಿ. ಇನ್ನೊಂದು ದೋಸೆ ಮೆತ್ತಗೆ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಯವ್ರು ಮೆತ್ತಗೆ ದೋಸೆ ಮಾಡ್ಕೊಡ್ತೀನಿ ನೋಡಿ. ಒಂಥರ ಹಿಂಗೆ ನೋಡಿದ್ರೆ ಬ್ರೆಡ್ ಇರ್ತದಲ್ಲ, ಬ್ರೆಡ್ ಥರನೇ ದೋಸೆ ಇದೆ. ಅತ್ತೆಯವ್ರು ತಿಂಡಿ ಮಾಡಕ್ಕೆ ಕೊಡ್ರತಾರೆ. ನಾಷ್ಟ ಮಾಡ್ತಾಯಿದ್ದೀನಿ ನಮ್ಮ ಮನೆಗಳೇ. ಅತ್ತೆ ದೇವ್ರಲ್ಲಿ ಕೂತ್ಕೊಂಡು ಮಾಡತ್ತಾರ. ದೋಸೆ ಮಾಡಿದ್ರು ಚಲೋ ಆಯ್ತು. ಇಷ್ಟ ಆಗ್ತೈತೆ ಅವ್ರಿಗೆ ಭಾಳ. ಆಮೇಲೆ ಸ್ವಲ್ಪ ಚಹಾ ಕೊಡೋಣ. ಈಗ ಒಬ್ಬಳನ್ನೆಲ್ಲ ಕೆಲಸ ಮಾಡ್ಕೊಂಡು ಮನೆಯವ್ರದ್ದು ಈಗ ಸ್ನಾನ ಆಗಿದ್ದು ಬರ್ತಾರೆ ಇವರು. ಮನೆಗೆ ಯಜಮಾನ್ರು ನಾಷ್ಟ ಮಾಡ್ತಾರೆ ಇಲ್ಲಿ. ಅವ್ರಿಗೂ ದೋಸೆ ಮತ್ತು ಇವತ್ತು ಬೆನ್ನಿ ಇಲ್ಲ ಅಂತ ತುಪ್ಪ ಹಚ್ಕೋತೇನೆ. ಆಲೂಗಡ್ಡೆ ಪಲ್ಯ, ಸೌತೆಕಾಯಿ ಗಜರಿ. ಸಲ್ಮಾನು ಇಲ್ಲಿ ಮಾಡತ್ತಾಳೆ. ಮಾಡ್ತಾ ನೋಡಿ 10:30 ಎಷ್ಟು ಬೇಗ. ಅಪ್ಪು ನಾಷ್ಟ ಬರ್ತೇನಂದ ಮತ್ತು ಇನ್ನೂ ಬಂದಿಲ್ಲ. ದೋಸೆ ಮಾಡನ್ನ ಕಾಯ್ತಾ ಇದ್ದೀನಿ. ಶಂಭು ಇಲ್ಲಿ ಕುಂತ ನೋಡಿ. ಅವಳು ಸ್ವಲ್ಪ ಕ್ರೀಮ್ ಕೊಟ್ಟಾರ ಅವಳಿಗೆ ಹಚ್ಕೊಳಕ್ಕೆ. ಮತ್ತು ಹಚ್ಕೊಳತ್ತ. ಸ್ನಾನ ಆಯ್ತಾ ನಿಂದ? ಹೌದಾ? ಮತ್ತು ಯಜಮಾನ್ರು ರೆಡಿಯಾಗಿ ಇವತ್ತು ಲುಂಗಿ. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಹೌದು 100K ಆಗಲಿ ಅಂತ ಹೇಳಿದಾರೆ ನೋಡಿ. ಥ್ಯಾಂಕ್ ಯು, ಧನ್ಯವಾದ ಪೂರ್ಣ ಅವರೇ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ಮ್ಯಾಮ್ ನಮಸ್ತೆ. ನಿಮಗೆ ಶೋಭಾ ಸಂಗನವರ್ ಅಂತ ಹೇಳಿ ನೀವು ಕಮೆಂಟ್ ಓದಿ ನಮಗೂ ಭಾಳ ಖುಷಿ ಆಗದ. ಕಮೆಂಟ್ಗಳು ಮಾಡ್ತಾ ಇದೀರಲ್ಲ, ಮೊದಲು ನಿಮ್ಗೆ ಧನ್ಯವಾದ. ನಮ್ಗೆ ನಮ್ಮ ಕಡೆಯಿಂದ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆ ಧನ್ಯವಾದ, ಆತ್ಮೀಯ ನಮನಗಳು. ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಿ, ಪ್ರತಿಕ್ರಿಯೆ ಮಾಡ್ತಾ ಇದ್ದೀರಿ, ಬಹಳ ಇಂಪಾರ್ಟೆಂಟ್. ನೀವು ಪ್ರತಿಕ್ರಿಯೆ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗೋದು ನಾವು ಯಾವ ರೀತಿ ಮಾಡ್ತಾ ಇದೀವಿ, ಅಥವಾ ನಾವು ಇದು ನಮ್ಮ ವಿಡಿಯೋ ನಾವ್ ಏನ್ ಮತ್ತೆ ಬದಲಾವಣೆ ಮಾಡ್ಬೇಕು ಅಥವಾ ಹಿಂಗೆ ಕಂಟಿನ್ಯೂ ಮಾಡಲ್ಲ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಮೊದಲು ಥ್ಯಾಂಕ್ ಯು, ಧನ್ಯವಾದ. ಶೋಭಾ ಸಂಗನವ್ರು ಅವ್ರು ಏನ್ ಮಾಡಿದಿರ್ತದೆ, ಏನ್ ಹೇಳಿದಿರ್ತದೆ ಯಾವ ಕಾಮೆಂಟ್ ಅಲ್ಲಿ, ಮೇಡಮ್ ನಿಮ್ಮದು ವಿಡಿಯೋ ನಾವು ಪ್ರತಿ ದಿವಸ ತಪ್ಪದೇ ನೋಡ್ತೀವಿ, ಆಮೇಲೆ ಬಹಳ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತೀರಿ. ಆದ್ರೆ ನೀವು ಪ್ರತಿ ದಿವಸ ತೋರಿಸುವಂತ ವಿಡಿಯೋಗಳು ಸೇಮ್ ಇರ್ತಾವ, ಬರೀ ತಿನ್ಸೋದು ಉಣಿಸೋದು ಅದೇ ಇರ್ತದ. ಸೊ ಬೇರೆ ಡಿಫ್ರೆಂಟ್ ಆಗಿ ಮಾಡಿದ್ರೆ ನೋಡ್ಲಿಕ್ಕೆ ನಮ್ಗೆ ಇನ್ನೂ ರುಚಿ ಆಗ್ತದೆ. ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದಂಗ ಆಗ್ತದೆ ಅವ್ರದ್ದು ಒಂದು ಅಭಿಪ್ರಾಯ ಇದೆ. ಸೊ ಅದೊಂದು. ಅದ್ರ ಜೊತೆಗೆ ಅದಕ್ಕೊಬ್ಬರು ಪೂರ್ಣ ಅಂತ ಮತ್ತೊಬ್ರು ಮೇಡಮ್ ಅವರು ಅದಕ್ಕೆ ಉತ್ತರ ಹಾಕ್ಯಾರ. ಏನಿಲ್ಲ ಶೋಭಾ ಸಂಗನವರವರೇ, ಅವ್ರು ಮಾಡೋದು ಕರೆಕ್ಟ್ನೇ ಇದೆ. ಅವ್ರು ಪ್ರತಿಯೊಂದು ಮನೆಯಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಡೈಲಿ ಆಗಿರೋದ್ರಿಂದ ಮನೆಯಲ್ಲಿ ಏನ ನಡೀತಾ ಇದೆ ಅಂತ ಅನ್ನೋದು ಅವ್ರು ನಮ್ ಜೊತೆಗೆ ಸಂಪರ್ಕಲಿರ್ತಾರ. ಅವ್ರ ಜೊತೆಗೆ ನಾವು ಇದ್ದಂಗ ಅವ್ರು ತೋರಿಸ್ತಾರ, ಏನ್ ತಪ್ಪಿಲ್ಲ. ಅದೊಂದು ವಿಷಯ. ಸೊ ನಿಮ್ ಇಬ್ಬರಿಗೂ ಧನ್ಯವಾದ. ಆಮೇಲೆ ನಾವು ಬೇರೆ ಬೇರೆ ವಿಡಿಯೋಗಳನ್ನ ನಿಮಗೆ ಮಾಡ್ತೀವಿ, ಮತ್ತೆ ನಿಮಗೆ ಮನಸ್ಸಿಗೆ ಬರುವಂಗ ತೋರಿಸ್ತೀವಿ. ಆದ್ರೆ ಈಗಾಗಲೇ ನಾವು ಒಂದು 6,000 ವಿಡಿಯೋಗಳನ್ನ, ರೀಲ್ಗಳನ್ನ, ಕಿರುಚಿತ್ರಗಳನ್ನ, ಲಾಗ್ಸ್ ಗಳನ್ನ ಸಾಕಷ್ಟು ತಮ್ಮೆಲ್ಲರ ಮನ ಮುಟ್ಟುವಂತೆ ನಾವು ಕಷ್ಟಪಟ್ಟು ಮಾಡಿದೀವಿ. ಅದನ್ನು ನೀವೆಲ್ಲ ನಿಮ್ಗೆ ಟೈಮ್ ಸಿಕ್ಕಾಗ ನೋಡ್ರಿ. ಅದೇ ನಮ್ದೇ ವಿಡಿಯೋ ನೋಡ್ಬೇಕಂತಲ್ಲ, ನಿಮ್ಗೆ ಯಾವಾಗ ಸಮಯ ಸಿಗ್ತದ ಅವಾಗ ನೋಡ್ತಾ ಇರ್ರಿ, ನೋಡಿ ಪ್ರತಿಕ್ರಿಯೆ ಮಾಡಿ. ಮತ್ತೆ ನೀವು ಹೇಳಿದ ಪ್ರಕಾರ ನಾವು ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸದ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಇಷ್ಟೇ, ವಯಸ್ಸಾದ ನಮ್ಮ ತಾಯಿ ನಮ್ಮ ಒಟ್ಟಿಗೆ ಮನೇಲಿ ಇದ್ದಾರೆ. ಅವ್ರಿಗೂ ಅರೌಂಡ್ ಸುಮಾರು ಒಂದು 95 ವರ್ಷ ಅವರಿಗೆ ವಯಸ್ಸಿದೆ. ಸೊ ಅದಕ್ಕೆ ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿದೆ. ಆಮೇಲೆ ಅವ್ರಿಗೆ ಬಿಟ್ಟು ಅಷ್ಟೇ ನಾವು ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಸೊ ಅದಕ್ಕೆ ಮನೆಯಲ್ಲಿ ಸ್ವಲ್ಪ ಕಂಟಿನ್ಯೂ ಆಗ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಕಂಟಿನ್ಯೂ ಮನೆಯಲ್ಲಿ ಇರೋದನ್ನ ನೀವು ತೋರಿಸೋದು ಕೂಡ ಅದನ್ನ ವಿಭಿನ್ನವಾಗಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಆಶೀರ್ವಾದ ನಮ್ಗೆ ಸದಾ ಇರಲಿ. ಆಮೇಲೆ ಮಗನ್ ಬೇರೆ ಎಕ್ಸಾಮ್ ಅದ, ನಿಮ್ಗೆ ಗೊತ್ತದ. PG ಇನ್ನೂ ಒಂದು ವಾರ ಅಷ್ಟೇ ಉಳ್ದದ. ಯಾಕಂದ್ರೆ ನಾವು ಇಲ್ಲಿ ಮಗ ಮತ್ತು ಮಗಳು ನಿಮಗೆ ಗೊತ್ತದ, ಇಬ್ರು ಮೆಡಿಕಲ್ ಫೀಲ್ಡ್ MD ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾನೆ. ಅವನಿಗೆ ಟೈಮ್ ಸಫಿಸಿಯೆಂಟ್ ಸಿಕ್ಕಿಲ್ಲ, ಬರೀ 2 ತಿಂಗಳು ಟೈಮ್ ಸಿಕ್ಕಿತ್ತು. 2 ತಿಂಗಳಲ್ಲಿ ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನಿಗೂ ಕೂಡ ನಾವು ಡಿಸ್ಟರ್ಬ್ ಮಾಡದೇ ಇರುವಂಗ ನಾವು ನಮ್ಮ ವಿಡಿಯೋ ಮಾಡಿ ನಿಮ್ ಜೊತೆಗೆ ಸಂಪರ್ಕಲಿದೀವಿ. ಸೊ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ರಿ, ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಒಳ್ಳೆ ಒಳ್ಳೆ ವಿಡಿಯೋ ನಾವು ಮಾಡ್ಬಿಡ್ತೇವೆ, ಡಿಫ್ರೆಂಟ್ ಮಾಡ್ತೇವೆ.
ನಮಗೆ ಸ್ವಲ್ಪ ಟೈಮ್ ಕೊಡ್ರಿ. ಯಾಕಂದ್ರೆ ಈಗ ಅತ್ತೆಯವ್ರು ಬಂದು 2 ತಿಂಗಳ ಬಂತು, ಅಡ್ಜಸ್ಟ್ ಆಗಕ್ಕೆ ನಮ್ಮ ಟೈಮ್ ತಗೊಂಡಿದೀವಿ ನಾವು. ಯಾಕಂದ್ರೆ ಅವ್ರ ಹಿರಿಯರ ಮನೆಯೊಳಗೆ ಇದ್ದಾಗ ಆ ವಾತಾವರಣ ಬೇರೆ ಆಗ್ತದ, ನಾವಷ್ಟೇ ಇದ್ದಾಗ ವಾತಾವರಣ ಬೇರೆ ಆಗ್ತದ. ನೋಡ್ತಾ ಇದ್ದೀರಾ ನೀವು, ಬಂದಾಗಿಂದ ನಾವು ಯಾವ ರೀತಿ ಅವ್ರಿಗೆ ಸೇವೆ ಮಾಡ್ತಾ ಇದೀವಿ. ಅವರು ಇರ್ತೀರಿ ಅಂತ ಬಂದಾರಂದ್ಮೇಲೆ ಅಲ್ಲಿ ಏನ್ ಸಿಚುವೇಶನ್ ನಿಮ್ಗೆ ಗೊತ್ತಾಗಿರ್ತದ. ಹಿರಿಯರು ಒಬ್ರು ಇಲ್ಲಿ ಮಗನ ಕಡೆ ಬಂದು ಇರ್ತೇನಂತ ಅಂದಾರಂದ್ಮೇಲೆ ಅವ್ರ ವಿಚಾರ ಯಾವ ರೀತಿ ಇರ್ತೈತಂತ ನಿಮ್ಗೆ ಗೊತ್ತದ. ಫೋನ್ ಮಾಡ್ಯಾರ, ವಾರಕ್ಕೊಮ್ಮೆ ಮಾಡ್ತಾರ. ಅವ್ರ ಅಜ್ಜಿಯವ್ರ ಮಗ ಬೆಂಗಳೂರಿಗೆ ಇರ್ತಾರ, ಅವ್ರು ಮಾಡ್ತಾರ. ಅಮ್ಮ ಒಟ್ಟಿಗೆ ಮಾತಾಡ್ತೀರಾ? ಹಾ, ಮಾತಾಡಿ. ಅವರು ನಿಮ್ಮ ಫೋನ್ ದಾರಿ ಕಾಯ್ತಾ ಇರ್ತಾರ. ಯಾರು ಮಾಡದೇ ಇದ್ರು ಇರ್ಲಿ, ಆದ್ರೂ ಶಂಕರಣ್ಣ ಮಾಡ್ತಾರ ನೆನಪಲ್ಲಿ ಅಂತ ಹೇಳಿ ಅವ್ರ ಮನಸ್ಸಿಗೆ ಬಹಳ ಖುಷಿ ಆಗಿದೆ ಅವರಿಗೆ. ಬೇರೆಯವ್ರು ಯಾರು ಮಾಡಲ್ಲ, ಬಟ್ ನೀವು ನೆನಪಲ್ಲಿ ಪ್ರತಿ ವಾರ ಮಾಡ್ತಿರಲ್ಲ, ಅದು ಅವ್ರಿಗೂ ಖುಷಿ ಆಗಿದೆ, ನಮಗೂ ಖುಷಿ ಆಗಿದೆ. ಓಕೆ, ಮಾತಾಡಿ ಕೊಡ್ತೀನಿ. ಹೌದೌದು, ಅದಕ್ಕೆ ನಾ ಅದು ಒಂದ್ಸಲ ನಾ ಮಂಗಲಮ್ಮ ಹೇಳಿದ್ನಲ್ಲ, ಮದುವೆ ಟೈಮಲ್ಲಿ, ಸುಪ್ರಿಯ ಮದುವೆ ಟೈಮ್ದಲ್ಲಿ ನೋಡ್ರಿ, ಈಗಾಗಲೇ ಒಂದು 6,000 ವಿಡಿಯೋ ಅದಾವ. ಯಾವುದೇ ವಿಡಿಯೋಗಳಲ್ಲಿ ನಮ್ದು ಯಾವುದೋ ಆಡಂಬರ ಇಲ್ಲ. ಆಮೇಲೆ ಆಡಂಬರ ಅಂತಂದ್ರೆ ನಾವು ಸುಮ್ಮನೆ ಇದ್ದದ ಇಲ್ಲದಂಗೆ ತೋರ್ಸೋದು ಹಂಗಿಲ್ಲ. ನಾವು ನ್ಯಾಚುರಲ್ ಆಗಿ ನಾವು ಮನೇಲಿ ಯಾವ ರೀತಿ ಇರ್ತೀವಿ ಅದೇ ರೀತಿ ಇರ್ತೀವಿ. ಬಟ್ಟೆ ಮಾತ್ರ ಚೇಂಜ್ ಮಾಡ್ಕೊಂಡಿರ್ತೀವಿ, ಯಾಕಂದ್ರೆ ಅದು ಅನಿವಾರ್ಯ. ಡೈಲಿ ರುಟೀನ್ ಚೇಂಜ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ನೀವು ಏನು ಬೇಜಾರು ಮಾಡ್ಕೋಬೇಡ್ರಿ. ನಾವು ಎಲ್ಲ ನಮ್ದು ಪ್ರತಿಯೊಂದು ವಿಡಿಯೋಗಳಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ಶಿಸ್ತುಬದ್ಧವಾಗಿ ಮಾಡ್ತಾ ಇರ್ತೀವಿ. ನಮ್ಮ ಮನೆಯವರಿಗಾಗ್ಲಿ ನಾವು ಭಾಷೆ ಕಂಡೀಷನ್ಸ್ ಇರ್ತಾವ, ಹಿಂಗ ಬಟ್ಟೆ ಇರಬೇಕು, ಆಮೇಲೆ ಮೈ ತುಂಬಾ ಬಟ್ಟೆ ಇರಬೇಕು, ತಲೆ ತುಂಬಾ ಶರ್ಗ ಇರಬೇಕು, ಹಣೆ ತುಂಬಾ ಕುಂಕುಮ ಇರಬೇಕು, ಈ ರೀತಿ ಎಲ್ಲ ನಾವು ಅವರಿಗೆ ವಾರ್ನ್ ಮಾಡ್ತಾ ಇರ್ತೀವಿ. ಆಮೇಲೆ ಒಬ್ಬೊಬ್ಬರಾಗಿ ಮಾಡೋಂಗಿಲ್ಲ, ಜೊತೆಗೆ ಯಜಮಾನ್ ಇರಬೇಕು, ಮಕ್ಕಳು ಇರಬೇಕು, ಅಥವಾ ಜೊತೆಗೆ ಏನಾದ್ರು ರಿಲೇಷನ್ಸ್ ಇರಬೇಕು. ಒಬ್ಬೊಬ್ಬರಾಗಿ ಮಾಡೋದು ಬೇಡ ಅಂತ ನಾನು ಬಾಸ್ ಹೇಳ್ತೀನಿ. ಅದನ್ನ ಅವರೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದಾರೆ. ಆಮೇಲೆ ತಮ್ಮ ಅನಿಸಿಕೆಗಳಿಗೆ ಹೋದ್ರಿಂದ ನಮಗೆ ಇನ್ನೂ ಬಹಳಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಿಗ್ತಾ ಇದೆ. ಅದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು, ಧನ್ಯವಾದ. ಎಷ್ಟೊಂದು ಮಾತಾಡ್ಬಿಟ್ವಿ ಇವತ್ತೆ. ಹಿಂಗ ನೀವು ಕಮೆಂಟ್ ಮಾಡ್ತಾ ಇರಿ, ಹಿಂಗ ನಾವು ಮಾತಾಡ್ತೇವಿ. ನಮಗೂ ಒಂದು ಅವಕಾಶ ಸಿಗ್ತದೆ ನಿಮ್ ಜೊತೆ ಮಾತಾಡಕ. ಮತ್ತ ಬಹಳಷ್ಟು ಧನ್ಯವಾದ ನೋಡ್ರಿ ನಿಮಗೆ. ಮೇಲೆ ಕೆಟ್ಟು ಮೇಲೆ ಐತೆ ಶಾಂಬು ಬಿಟ್ಟಿ ಹತ್ತಿ ಅದು ಮನೆಗೆ ಇಲ್ಲಿ ನೋಡಿ. ನಾ ಮೊನ್ನೆ ಹಿಂಗೆ ಮಾಡ್ಕೋತ ಚಟ್ನಿ ಹೊರಗಿಟ್ಟ ಎಲ್ಲ ಬಾದ್ ಮಾಡಿ ಹೋಗಿದ್ದೆ. ಹಾಂ, ಕೊಟ್ಟುಗ್ಯಾರವರು ಇವ್ರು ಬಂದಿದ್ರಲ್ಲಿ, ಇವರು ಶಿವ ಗಣೇಶ್ ಮಂದಿರದ ಅವ್ರ ಗಣಪತಿ ಪಟ್ಟಿ, ಅವ್ರು ಗಿರ್ನಿದವ್ರು ಅದಾರಲ್ಲ, ನಮ್ಗೆ ಹಾಲು ಕೊಡ್ತಾರಲ್ಲ, ಅವ್ರು ಕೊಟ್ಟಾರ ನೋಡಿ. ಈ ರೀತಿ ಮನೆ ಮಕ್ಕಳಂದ್ರೆ ಈ ರೀತಿ ಲಕ್ಷ್ಯ ಇರ್ತೈತೆ ಅವ್ರದ್ದು. ಏನು ಬಂದದ, ಏನು ಕೊಟ್ಟಾರು, ಯಾರು ಬಂದಿದ್ರು, ಏನು ಎಲ್ಲ ಜವಾಬ್ದಾರಿ ಇರ್ತದ. ಅದಕ್ಕೆ ಮನೆ ಮಕ್ಕಳು ಸ್ಪೆಷಲ್ ಇರ್ತಾರೋ. ಆಮೇಲೆ ಮತ್ತೆ ಇದು ಚಟ್ನಿ ಇತ್ತಲ್ಲ, ಮೊನ್ನೆ ಹಿಂಗೆ ಮಾಡ್ಕೋತ ನಾ ಚಟ್ನಿ ಎಲ್ಲ ಬಾದ ಮಾಡಿ ಹೋಗ್ತಿದ್ದೆ. ಕೊಬ್ಬರಿನು ತೆಂಗಿನಕಾಯಿನೂ ಒಂದು ತೆಂಗಿನಕಾಯಿ ನಾವು ತೊಗೊಂಬರ್ತೇವೆ, 40 ರೂಪಾಯಿ ಇದೆ. ಆಮೇಲೆ ಮತ್ತು ಶಾಂಭವಿಗೆ ಚಟ್ನಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಅವ್ರ ಸಲುವಾಗಿ ಆದ್ರೂ ನಾವು ಫ್ರಿಜ್ ಒಳಗೆ ನೆನಪಲೆ ತೆಗೆದಿಟ್ಟಿರ್ತೀನಿ ಹಿಂಗೆ. ಇಲ್ಲಾಂದ್ರೆ ಇದು ಚಟ್ನಿ ನಾವು ಇದ್ರೊಳಗೆ ಈರುಳ್ಳಿ, ಹಸಿ ಈರುಳ್ಳಿ ಹಾಕಿರ್ತೀವಿ. ಹಸಿ ಈರುಳ್ಳಿದಿಂದ ಭಾಳ ಟೇಸ್ಟ್ ಬರ್ತೈತೆ ಇದು. ಆಮೇಲೆ ಹಸಿ ಈರುಳ್ಳಿ ಇರೋದ್ರಿಂದ ಬಾದ್ ಆಗ್ತದೆ ಚಟ್ನಿ. ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ, ಕೆಲಸ ತಿಂಡಿ ಎಲ್ಲಾರ್ದು ಆದ ತಕ್ಷಣ ಪಟ್ನ ನಾವು ಫ್ರಿಜ್ ಒಳಗೆ ಇಟ್ಬಿಡ್ತೀವಿ. ದೋಸೆ ಹಿಟ್ಟು ಅದೆಲ್ಲ ಇದ್ರೊಳಗೆ ತೆಗೆದಿಟ್ಟಿದ್ದೀನಿ ನಾನು ಹಿಂಗೆ. ಇಲ್ಲಿ ನೋಡಿ, ಡಬ್ಬ ತುಂಬಿಟ್ಟಿದ್ದೀನಿ, ಬೆಳಿಗ್ಗೆ ಹುಳಿ ಆಗ್ತದೆ ಅಂಥೇಳಿ. ಅದಕ್ಕೆ ಆಮೇಲೆ ಅಂದ್ರೆ ಆಗಲು ಮಟ್ಕಿ ಕಾಳಿದೆ. ಎಮರ್ಜೆನ್ಸಿಗೆ ಯಾರು ಬಂದ್ರಂದ್ರು ಅಂತ ಹೇಳಿ ನಾವು ಮಟ್ಕಿ ಉಸುಳಿ ಅದು ಮಾಡೋಕ್ಕಂತ ಕಾಳು ಹಿಂಗೆ ನಾವು ನೆನೆಸಿ ಈ ರೀತಿ ರೆಡಿ ಮಾಡಿಟ್ಟಿರ್ತೀವಿ. ಎಮರ್ಜೆನ್ಸಿಗೆ ಯಾವುದಾದ್ರೂ ಒಂದು ಕಾಯಿಪಲ್ಯ ಬೇಕಾ ನಮಗೆ. ಆಮೇಲೆ ನಮ್ಮ ಮನೆಯವ್ರು ಕೊಬ್ಬರಿ ಈ ರೀತಿ ತೆಗೆದಿಟ್ಟಿದ್ದಾರೆ ನೋಡಿ, ಮೊನ್ನೆ ತೆಗೆದಿಟ್ಟಿದ್ದಾರೆ. ಅನುಕೂಲ ಆಯಿತು. ಬಾಕಿ ಕೆಲಸ ಮಾಡೋಕ್ಕೆ ಪಾಪ ಬಂದಿದ್ಲು ಅವಳು. ಗ್ಯಾಸ್ ಕಟ್ಟಿ ಹಿಂಗೆಲ್ಲ ಚಕ ಆಗೈತಿ. ವರ್ಷಾಳ ಎಲ್ಲ ರೆಡಿ ಮಾಡ್ಕೊಂಡಾಳ. ಎಷ್ಟಾಗ್ತದೆ ಪಾಪ ಮಾಡಲಿ ಅಂತ ಹೇಳಿ ನಾವು ಅವಳಿಗೆ ಭಾಳ ಜೀವಾಸನ ಮಾಡತ್ತಿಲ್ಲ, ಮಾಡ್ಕೊಂಡು ಹೋಗಲಿ ಅಂಥೇಳಿ. ನೀವು ಆದರೂ ಹಂಗೆ ಮಾಡಿರಿ. ಒಂದೊಂದ್ಸಲ ಅವರು ಟಯರ್ಡ್ ಆಗಿರ್ತಾರೆ, ಅರ್ಥ ಮಾಡ್ಕೊರಿ ಅವ್ರಿಗೂ. ಮತ್ತು ಈ ರೀತಿ ನಿಮ್ಮ ಮಕ್ಕಳನ್ನು ಮನೆಯೊಳಗೆ ಹಿಂಗೆ ತಿಂಡಿ ಮಾಡುವಾಗ ಅಕಸ್ಮಾತ್ ಎಲ್ಲ ಇಟ್ಟರು, ಈ ರೀತಿ ಇಟ್ಟರು ಸಹಿತ ಅವ್ರಿಗೆ ಒದರಾಡ್ಕೊತ ಕೊಡಬೇಡ್ರಿ. ಅದು ತೆಗೆದಿಡ್ರಿ, ಅದು ಹಂಗೆ ಮಾಡಿರಿ, ಇದು ಹಿಂಗೆ ಮಾಡಿರಿ. ಯಾಕಂತಂದ್ರೆ ಮಕ್ಕಳಂತಂದ್ರೆ ಅವ್ರು ಹಂಗೆ ಇರ್ತಾರೆ. ಅಮ್ಮ ತೆಗೆದಿರ್ತಾಳು, ಮಾಡ್ತಾಳು, ಮತ್ತು ಇದು ಮಾಡ್ತಾ ಅಂತ ಹೇಳಿ ಅವ್ರು ತೆಗೆದಿಡಬಾರ್ದಂತ ಇಟ್ಟಿರೋದಿಲ್ಲ. ಅವ್ರು ತೆಗೆದು ಇಡಲಿಲ್ಲ ಆದರೂ ಸಹಿತ ನೀವು ಅವ್ರಿಗೆ ಒದರಾಡೋದು ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗಿನ ಮಕ್ಕಳು ಭಾಳ ಸೂಕ್ಷ್ಮ ಅದಾರ ಮನೆಗಳೇ. ಯಾಕಂದ್ರೆ ಈಗಿನ ಆರೋಗ್ಯ ನೋಡಿದ್ರೆ ಎಲ್ಲ ಇದು ನೋಡಿದ್ರೆ ಅಷ್ಟು ಮೊದಲಿನ ಥರ ಆರೋಗ್ಯ ಇಲ್ಲ, ನಮ್ಮ ಥರ ಅವ್ರ ಆರೋಗ್ಯ ಇರೋದಿಲ್ಲ. ಯಾವುದೋ ಒಂದು ವಿಷಯ ಇದ್ರೂ ಸಹಿತ ಮನಸ್ಸಿಗೆ ಹತ್ತು ಬಿಡ್ತದೆ ಅವರಿಗೆ. ಭಾಳ ಸೂಕ್ಷ್ಮ ಈಗಿಂದ ಇದು. ಯಾವುದೋ ಒಂದು ಮಾತಾಡಬೇಕಾದ್ರೂ ಭಾಳಷ್ಟು ಅವ್ರ ಜೊತೆ ವಿಚಾರ ಮಾಡಿ ಮಾತಾಡ್ಬೇಕು ನಾವು. ಆಮೇಲೆ ದೋಸೆ ಈ ರೀತಿ ಇಟ್ಟಿದ್ದಾರೆ. ಎಷ್ಟು ಅಪ್ಪು ದೋಸೆ ತಿಂದ ಅಮ್ಮ ತೆಗೆದಿಟ್ಟ ಅಂತ ಗೊತ್ತದ ಅವಂಗೆ. ನಾವು ಮತ್ತು ಯಾರು ತಿನ್ನೋರಿಗೆ ಮಾಡಿದ ಅವ್ರಿಗೆ ಮತ್ತೆ ಇದು ಏನು ಮಾಡ್ತೀವಿ, ರೊಟ್ಟಿ ಬುಟ್ಟಿ ಒಳಗೆ ಇಲ್ಲ ಚಪಾತಿ ಬುಟ್ಟಿ ಒಳಗೆ ಹಾಕಿಟ್ಟಿರ್ತೀವಿ ಈ ರೀತಿ.
ಆಮೇಲೆ ಇದು ನಿಮ್ಗೆ ಗೊತ್ತದ ಈಗಾಗಲೇ ಹಸಿಮೆಣ್ಸಿನ್ಕಾಯಿ ಖರಡ ಮಾಡಿದ್ದೇವೆ ನೀನೆ ನಾವು ಚಟ್ನಿ. ಮತ್ತು ಇದು ಮೊಳಕೆ ಕಾಳು ಬಂದಿದ್ದು ಮಡ್ಕೆ ಕಾಳದ್ದು ನಾವು ಇದು ಸಾರು ಮಾಡೇವಿ ಈ ರೀತಿ ತಿಳು. ಇದು ಭಾಳ ಟೇಸ್ಟಿ ಆಗ್ತದೆ ಸಾರು. ನಿಮ್ಗೆ ಯಾವಾಗಾದರೂ ಈಜಿ ಹೇಳ್ಕೊಡ್ತೇನೆ ಯಾವ ರೀತಿ ಸಾರು ಮಾಡೋದಂತ. ಆಮೇಲೆ ನಮ್ಮ ಮನೆಯವ್ರ ಸಲುವಾಗಿ ಸಲಾಡ್ ಅದ. ಆಮೇಲೆ ಇದ್ರ ಮೇಲೆ ಈ ರೀತಿ ಮುಚ್ಚಿ ನಾನು ಈ ರೀತಿ ಇಲ್ಲಿ ಎಲ್ಲ ಹಿಂಗೇನು ಇರ್ತದಲ್ಲ ಹಿಂಗೆಲ್ಲ ತೆಗೆದಿಟ್ಟಿರ್ತೀವಿ ನಾವು. ಹುಡುಗರು ತೆಗೆದಿಡ್ಲಿ ಬಿಡಲಿ ಏನೋ ಮಾಡಲಿ, ನಮ್ಮ ಮನೆಯವರು ನಾ ತೆಗೆದಿಡ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ತೆಗೆದಿರ್ತಾರೆ. ಹಿಂಗೆ ನಾವು ಮಾಡ್ಕೊಂಡು ನಮ್ಮ ಜೀವನವನ್ನು ನಾವು ಯಾವುದೋ ವಿಷಯ ದೊಡ್ಡದು ಮಾಡ್ತಾಯಿಲ್ಲ, ಮತ್ತು ದೊಡ್ಡದು ಮಾಡೋದೂ ಇಲ್ಲ ನಾವು. ನೀ ಮಾಡು, ನೀನೇ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕಂತ ನಾವು ಹುಡುಗರಿಗೆ ಯಾವಾಗೂ ಇನ್ನೂವರೆಗಾದ್ರೂ ನಾವು ಹುಡುಗರಿಗೆ ಇನ್ನೂವರೆಗಾದರೂ ನಮ್ಮ ಮನೆಯವರು ಒಮ್ಮೊಮ್ಮೆ ಹೇಳ್ತಾರೆ ಅವರಿಗೆಲ್ಲ ಹಿಂಗೆ ಮಾಡಿರಿ ಹಂಗೆ ಮಾಡ್ರಿ ಅಂತ. ನಾ ಅಂತೂ ಹೇಳಕ್ಕೂ ಹೋಗೋದಿಲ್ಲ. ಅವ್ರು ಎಷ್ಟೇ ಇದು ಮಾಡಿದ್ರು ಸಹಿತ ನಾವು ಅವ್ರ ಜೊತೆ ಪ್ರೀತಿಯಿಂದನೇ ಇರಲಿ ಬಿಡು, ನಾವು ತೆಗೆದಿಡೋಣ ಅಂತ ಹೇಳಿ ನಾ ಏನು ಮಾಡಿರ್ತೀನಿ. ಭಾಳಷ್ಟು ವಿಷಯಗಳು ಒಳಗೆ ಅವ್ರಿಗೆ ಹೇಳಲ್ಲ. ಡಬ್ಬ ಅದಾವಲ್ಲ ಟಪ್ಪರ್ವೇರ್ ಡಬ್ಬ ಇವೆಲ್ಲ ನಮಗೆ ಏನೋ ಒಂದು ಸಾಮಾನು ಏನೋ ತೊಗೊಂಡಿದ್ವಿ ಅವಾಗ ಟಪ್ಪರ್ವೇರ್ ಡಬ್ಬ ಸಿಕ್ಕಿದ್ವು. ಇವು ಚಲೋ ಅದಾವ ಡಬ್ಬ. ಮತ್ತು ಇದು ಯಾವುದು ಬೇರೆ ಸೆಲೋ ಏರ್ ಅಂತ ಏನೋ ಅದ ನೋಡಿರಿ ಡಬ್ಬ ಹೆಸರು. ಇವು ಈ ರೀತಿ ಅದಾವ. ಇದ್ರ ಮೊಸರು ಹಾಕಕ್ಕೆ ಆಮೇಲೆ ಏನಾದರೂ ಹಿಂಗೆ ದೋಸೆ ಐತಂದ್ರೆ ಇಲ್ಲಿ ನಿಮ್ಮ ಶಾಂಭವಿಗೆ ಆಮೇಲೆ ತಿಂದ್ರೆ ಅಂದ್ರೆ ಬಿಸಿ ಮಾಡಿಕೊಡ್ತೇನೆ ನಾ. ಈ ರೀತಿ ಇರುವೇನೂ ಆಗಲ್ಲ ಇದ್ರಾಗ. ಆಮೇಲೆ ಅಪ್ಪು ಯಾಕೋ ನೀರು ಕುಡಿಲಿಲ್ಲ ನೋಡಿ, ನಂಗೆ ನೀರು ತೊಗೋತೇನೆ ಅದ ಮರೆತವು ನೀರು ಕುಡಿಲಿಲ್ಲ. ನಾ ಹಿಂಗೇನು ಮಾಡಿರ್ತೀನಿ ಯಾವಾಗಲೂ ಅಭಿಮಾನಿಗಳು ನಿಮ್ಗೆ ಹೇಳೋದು ನಾವು ಹೆಣ್ಮಕ್ಳು ಏನು ಮಾಡಿರ್ತೀವಿ, ನೀರು ತೊಗೊಂಡು ಕುಡಿಯಲ್ಲ. ಅದಕ್ಕೆ ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಆಗ್ತದಲ್ಲ ನಿಮ್ಮ ಕೈ ಒಳಗೆ ನೀರು ತಂದು ಕೊಡ್ಬೇಕು, ಮಕ್ಕಳು ತಂದು ಕೊಡಬೇಕು, ನಮ್ಮ ಯಜಮಾನ್ರು ತಂದು ಕೊಡಬೇಕು, ನಾವು ಅವ್ರಿಗೆ ಕೊಡತ್ತೇನೆ ಅವ್ರು ನಾನು ತಂದು ಕೊಡ್ಬೇಕು ಅನ್ನೋದು ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ತಂದು ಕೊಡ್ಬೇಕಂತ ಇರ್ತದೆ ಮನಸ್ಸೊಳಕರೆ. ಪಾಪ ಏನೋ ಒಂದು ಕೆಲಸಗಳು ಇರ್ತಾವೆ, ಆದರೂ ನೀವು ಅರ್ಥ ಮಾಡ್ಕೊಳ್ರಿ ಅವರಿಗೆ. ಅವರೇ ನಮ್ಮ ಮಕ್ಕಳನ್ನ ಒಂದಿನ ಕೊಡಲಿಲ್ಲ ನಾನು ಅವ್ರಿಗೆ ಕೊಟ್ಟೆ ಅನ್ನಕ್ಕೆ ಹೋಗಬೇಡಿ. ನೀವು ತೊಗೊಂಡು ಕುಡಿತಾಯಿರಿ, ತುಂಬಿರ್ತಾಯಿರಿ, ನಿಮಗೆ ಕಾಣಿಸೋಂಗೆ ನೀರು ಇದು ಮಾಡ್ಕೊತಾಯಿರಿ. ಅದಕ್ಕೆ ನಾ ಯಾವಾಗಲೂ ಹಿಂಗೆ ನೀರು ಗ್ಲಾಸ್ ಹೋಗಿ ಇಟ್ಕೊಂಡೇ ಇರ್ತೇನೆ ನಾ. ಇದು ಒಂದು ನೀರು ಮತ್ತೊಂದು ಗ್ಲಾಸ್ ಕುಡಿದ ಆದ್ಮೇಲೆ ಮತ್ತೊಂದು ಗ್ಲಾಸ್ ಮತ್ತೊಂದು ನೀರು ತುಂಬಿ ಇಟ್ಟಿರ್ತೀನಿ. ಯಾಕಂದ್ರೆ ತುಂಬಿ ಇಟ್ಕೊಡ್ಲಿ ನಾವು ನೀರು ನೋಡಿ ನಾವು ಕುಡಿತೀವಿ ಅಭಿಮಾನಿಗಳೇ. ಯಾಕಂದ್ರೆ ಇದೇ ಒಂದು ಮೇನ್ ಇದನ್ನದ ನಮ್ದು. ನಾವು ತಗೊಂಡು ಕುಡಿಯುವಷ್ಟು ಸಹಿತ ನಮಗೆ ಪೇಷನ್ಸ್ ಇರಲ್ಲ. ಮಾಡಿ ನಮಗೂ ಸಾಕಾಗಿರ್ತದೆ, ಸುಸ್ತಾಗಿರ್ತದೆ. ನಾವು ಅದಕ್ಕೆ ನಾವೇನು ಮಾಡೋದು, ಅದೆಲ್ಲ ಮಾಡೋಕ್ಕಿಂತ ಮೊದಲೇ ಹಿಂಗೆ ತುಂಬಿಟ್ಬಿಡೋದು. ಆವಾಗ ನಮಗೆ ನಾವು ಅಂದ್ಕೊಳ್ಳೋದು, ಬಾ ಸಂಗೀತ ಎಷ್ಟು ಸುಸ್ತಾಗೈತೆ ನಿನಗೆ, ನೀರು ಕುಡಿವಾ ಅಂತ ಅನಾಥದ ನಮಗೆ ಗ್ಲಾಸ್ ಕರೆಯತ್ತದ ಅಂತ ತಿಳ್ಕೊಂಡು ನಾವು ನೀರು ಕುಡಿಯೋಕೆ ಬರೋದು ಅಭಿಮಾನಿಗಳೇ. ಹಂಗೆ ತಿಳ್ಕೊಳ್ಳೋದು ನಾವು. ನಮ್ಮ ಮಕ್ಕಳು ಕೊಡಲಿಲ್ಲ, ನಮ್ಮ ಮನೆಯವ್ರು ಕೊಡಲಿಲ್ಲ, ನಂಗೆ ನೀರೇ ಕುಡಿ ಅನ್ನಲಿಲ್ಲ, ನಂಗೆ ನಾಷ್ಟಾನು ಮಾಡನ್ಲಿಲ್ಲ, ನೀ ತಿಂದೇನಂತ ಕೇಳಲಿಲ್ಲ ಅನ್ನೋಕ್ಕಿಂತಲೂ ದೋಸೆನ ನಿಮಗೆ ಕರೆಯತ್ತದ ಅಂತ ತಿಳ್ಕೊಳ್ರಿ, ಇಡ್ಲಿನೇ ನಿಮಗೆ ಕರೆಯತ್ತದ, ಎಲ್ಲರಿಗೂ ಮಾಡಿಕೊಟ್ಟೆ ಸಂಗೀತ, ನೀ ಯಾವಾಗ ತಿನ್ನು ಅಂತ ನಿಮಗೆ ಹೇಳತ್ತದ ಅಂತ ಆ ರೀತಿ ನೀವು ಮೋಟಿವೇಟ್ ಮಾಡ್ಕೊಳ್ಳಿ ಅಭಿಮಾನಿಗಳೇ. ಯಾರ ಮೇಲೂ ನೀವು ಹೇಳಲಿಲ್ಲ, ನೀವು ಮಾಡಲಿಲ್ಲ, ನಂದು ಕಾಳಜಿ ಮಾಡಲಿಲ್ಲ, ನೀವು ನನಗೆ ಯಾವಾಗಾದರೂ ಅಂದ್ರೇನಾ ಅಂತ ಹೇಳಿ ವಾದ ಮಾಡೋಕ್ಕಿಂತಲೂ ಆ ದೋಸೆಗಳಿಗೆ ಹೇಳ್ರಿ ನೀವು, ಅದು ಧನ್ಯವಾದ ಹೇಳ್ರಿ ದೋಸೆಗಳಿಗೆ. ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮಾತಾಡ್ಕೊಂಡು ತಿನ್ನಿರಿ. ಒಂದು ಹೂವಿನ ಜೊತೆ ಮಾತಾಡ್ರಿ. ನೀವು ಮಾತಾಡಬೇಕಾದ್ರೆ ನಿಮ್ಮ ಮನಸ್ಸಿಂದ ಮಾತುಗಳು, ನಿಮ್ಮ ಹೂಗಳು ಹೇಳ್ಕೊಳ್ರಿ, ಎಲೆಗಳು ಹೇಳ್ಕೊಳ್ರಿ. ಎಷ್ಟೊಂದು ನಿಮಗೆ ಹೇಳ್ಕೊಳಕ್ಕದ. ನಿಮಗೆ ಜ್ಞಾನ ಬೇಕಂತ ಹೇಳ್ಕೊಳಕ್ಕೆ ಏನಿಲ್ಲ. ಯಾರಿಗಾದರೂ ನೀವು ಮನಸ್ಸಿನ ಮಾತು ನೀವು ಹೇಳ್ಕೊಬೋದು. ಅದಕ್ಕೆ ನೀವು ಅವರ ಬೇಕು ಇವರ ಬೇಕು ಅಂತಲ್ಲ, ನಮ್ಮ ಮನಸ್ಸಿನ ಮಾತುಗಳು ನಾವು ಯಾರು ಬೇಕಾದವ್ರ ಜೊತೆ ಹಂಚ್ಕೋಬೋದು. ಮತ್ತು ಜನಾಗಂತೂ ಹೇಳಿಬಿಟ್ರಿ ಅಂದ್ರೆ ಮುಗ್ದೇ ಹೋತ, ಅವ್ರಿಗಂತ ಹೇಳೋ ಥರನ ಅಲ್ಲ. ಅದಕ್ಕೆ ನಮ್ಮ ಮನಸ್ಸೊಳಗೆ ಎಷ್ಟಾಗ್ತದೆ ಅಷ್ಟು ನಮ್ಮ ಮನಸ್ಸಿಗೆ ನಾವು ಇದು ಮಾಡ್ಕೊಳ್ಳೋನು. ಮತ್ತು ಎಷ್ಟಾಗ್ತದೆ ಅಷ್ಟು ನಾವು ಖುಷಿಯಾಗಿರೋಕೆ ಮೊದಲು ನಾವು ಖುಷಿಯಾಗಿರೋಕೆ ಪ್ರಯತ್ನ ಮಾಡೋನು. ಮತ್ತು ನನಗೆ ಗೊತ್ತದ ನೀವು ಎಲ್ಲ ಖುಷಿಯಾಗೇ ಇದ್ದೀರ ಅಂತ ಹೇಳಿ ಒಂದು ಗ್ಲಾಸ್ ನೀರು ಕುಡಿದು ಮತ್ತೆ ಒಂದು ಗ್ಲಾಸ್ ತುಂಬಿಟ್ಟಿದ್ದೀನಿ. ಎಷ್ಟು ಆಗ್ತದೆ ಅಷ್ಟು ಹಿಂಗೆ ಮಾಡಿರ್ತೀನಿ ನೋಡಿ. ನನಗೆ ನಾನೇ ಮೋಟಿವೇಟ್ ಮಾಡ್ಕೋತೀನಿ, ಮತ್ತು ನನಗೆ ನಾನೇ ನೀರು ಕುಡಿಯೋ ಥರ ನಾ ಮಾಡ್ಕೋತೀನಿ. ನಾವು ಭಾಳ ಜನ ನೀರು ಕುಡಿಯಲ್ಲ ಅಭಿಮಾನಿಗಳೇ, ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ನಾವು ಹೆಣ್ಮಕ್ಳಿಗಂತೂ ನಮಗೆ ಭಾಳಷ್ಟು ನೀರು ಬೇಕು. ನಾವು ನೀರು ಜಾಸ್ತಿ ನಮಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದೈತಿ. ಅದಕ್ಕೆ ನೀವು ಅದ್ರ ಮನೆಯೊಳಗೆ ಜಾಸ್ತಿ ನೀರು ಕುಡಿತಾಯಿರಿ, ಟೈಮ್ ತಕ್ಕೋರಿ. ಯಾರು ಕುಡಿ ಅಂತ ಹೇಳಕ್ಕೆ ಹಚ್ಚಕ್ಕೆ ಹೋಗ್ಬೇಡ್ರಿ, ನೀವು ತೊಗೊಂಡು ಕುಡೀರಿ ಅಭಿಮಾನಿಗಳೇ. ನಾವೆಲ್ಲ ಹೇಳಿದೀವಿ ಅಂತ ನಮ್ಮ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿದೀವಿ ಅಂತ ತಿಳ್ಕೊಂಡಾದ್ರೂ ಕುಡೀರಿ, ಕರಿ ನೀರು ಕುಡೀರಿ. ಅತ್ತೆಯವ್ರಿಗೂ ಇಲ್ಲಿ ಮಲಗಿಸ್ಬಿಟ್ಟು ಮಲ್ಕೊಂಡ್ರವ್ರ. ಅವರ ಕಣ್ಣಾಗ ಔಷಧಿ ಹಾಕೊಂಡು ಮಲ್ಕೋರಾಗಿದ್ರು. ಅದಕ್ಕೆ ಈಗ ಅವರಿಗೆ ಮಲ್ಕೊಳ್ಳೋದು ಮತ್ತು ರೂಢಿ ಮಾಡಿಸ್ಬಿಟ್ಟೇವಿ. ಅದಕ್ಕೆ ಈಗ ದೋಸೆ ತಿಂದಿರ್ತಾರೆ ಮಲ್ಕೊಳ್ಳಿ ಅಂಥೇಳಿ. ಮತ್ತು ನನಗೂ ಈಗ ಸ್ವಲ್ಪ ಶಾರ್ಟ್ಸ್ ಈ ಟೈಮ್ದಾಗ ನನಗೂ ಶಾರ್ಟ್ಸ್ ಎಲ್ಲ ಮಾಡೋಕೆ ಅನುಕೂಲ ಆಗ್ತದೆ. ಅವರು ಸ್ವಲ್ಪ ರೆಸ್ಟ್ ಮಾಡಿದ್ರು ಅಂದರೆ ಇಲ್ಲ ಸುಮ್ಮನೆ ಕೊಡ್ತಾಯಿಲ್ಲ ಅವ್ರು, ಯಾಕೋ ಏನೋ ಅವ್ರು ಸುಮ್ಮನೆ ಕೊಡ್ತಾಯಿಲ್ಲ, ಕಿರಿಕಿರಿ ಮಾಡ್ಕೋತಾ ಇದ್ದಾರೆ. ಒಂಥರ ಅಂದ್ರೆ ಹಿಂಗೆ
ಆರಾಮಿಲ್ಲದೆ ಇದ್ದಂಗೆ ಅನಿಸ್ತಾ ಇದೇನೋ ಏನು ಅವ್ರಿಗೆ ಏನು ಹೇಳ್ತಾನೆ ಇಲ್ಲ, ಆದರೂ ಕಿರಿಕಿರಿ ಮಾಡ್ಕೊಂಡಂಗೆ ಇದು ಮಾಡ್ಕೊತಾ ಇದ್ದಾರೆ, ಸಮಾಧಾನ ಇಲ್ಲ. ಸೇವೆ ನಂದ ಎಷ್ಟೊಂದು ಮಾಡ್ತಾ ಇದ್ದಾರಂತ ಆ ರೀತಿ ಮಾಡ್ತಾ ಇದ್ದಾರೋ ಏನು ನಮಗೆ ನಾ ಎಷ್ಟು ಮಾತಾಡಿದ್ರು ನಮಗೆ ಏನು ಅನ್ನಲ್ಲ ಅಂತ ಮಾಡ್ತಾ ಇದ್ದಾರೋ ನನಗೆ ಗೊತ್ತೇ ಆಗ್ತಾ ಇಲ್ಲ. ಅಭಿಮಾನಿಗಳೇ, ನಾನು ಇದು ಯಾಕೆ ನನಗಿದು ನೆನಪು ಬರ್ತಾ ಇದೆ ಅಂತಂದ್ರೆ, ಬೆಂಕಿಯ ಬೆಲೆ ಪಿಕ್ಚರ್ ಒಳಗೆ ಲಕ್ಷ್ಮೀ ಅಮ್ಮ ಅವ್ರ ಅಪ್ಪಾಜಿ ಅವ್ರ ಕಡೆ ಇರ್ತಾರೆ ಲಕ್ಷ್ಮೀ ಅಮ್ಮಗಳು. ಅನಂತನಾಗ್ ಸರ್ ಅದ್ರಾಗ ಅಪ್ಪ ಅವ್ರದ್ದು ಪಿಕ್ಚರ್ ಐತಿದ ಬೆಂಕಿಯ ಬೆಲೆ, ಅದ್ರಾಗ ಅವ್ರ ಅಪ್ಪಾಜಿ ಇರ್ತಾರೆ. ಅವ್ರ ಸಿಡಕ್ ಹಿಂಗೆ ಮಾಡ್ತಾ ಇರ್ತಾರೆ. ಏನು ಮಾಡಿದ್ರು ಸಹಿತ ಅದಕ್ಕೆ ಸಮಾಧಾನ ಇರೋದಿಲ್ಲ. ಹಿಂಗೆ ಮಾಡಿದ್ರು ಅದಕ್ಕೆ ಒಂದೇನಾದರೂ ಅನ್ನೋದು, ಹಂಗೆ ಮಾಡಿದ್ರೆ ಏನಾದರೂ ಅನ್ನೋದು, ಎಷ್ಟು ಮಾಡಿದ್ರು ಸಹಿತ ಅವರಿಗೆ ಲಕ್ಷ್ಮೀ ಅಮ್ಮಗೆ ಅಂತಿರ್ತಾರೆ. ನಂಗೆ ಹಂಗೆ ಅನ್ನಿಸ್ತಿದೆ ನಮ್ಮ ಅತ್ತೆಯವ್ರು ಮಾಡೋದು ನೋಡಿದ್ರೆ. ಅವ್ರು ಏನು ಮಾಡಿದ್ರು ಅವ್ರಿಗೆ ಸಮಾಧಾನ ಇಲ್ಲ. ಏನಾದರೂ ಒಂದು ಮಾಡಿದ್ರು ಏನಾದರೂ ಮಾತಾಡ್ತಾ ಇದ್ದಾರೆ. ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮನೆ ಈ ವಯಸ್ಸೊಳಗೆ ಹಂಗೆ ಮಾಡ್ತಾರೋ, ಏನಾಗ್ತಾ ಇದೇನೋ, ಏನು ಒಳಗಿಂದ ನಮಗೇನೂ ಗೊತ್ತಾಗ್ತಾ ಇಲ್ಲ. ಆದ್ರೂ ಮ್ಯಾಲೆ ನೋಡಿದ್ರೆ ನಾ ಆರಾಮದೇನಿ, ಏನಿಲ್ಲ ಅಂತಾರೆ. BP ನೋಡಿದ್ರೆ ನಾರ್ಮಲ್ ಅದ. ಊಟ ಮಾಡ್ತಾ ಇದ್ದಾರೆ, ತಿಂಡಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಎಲ್ಲ ನಡೆದದ. ಖರೆ ಮೊದ್ಲಿನ ನೆನಪು ಮಾಡತ್ತಾರ ಅವ್ರು. ನಮ್ಮ ಅತ್ತಿ ಹಿಂಗಿದ್ಲು, ನಮ್ಮ ಹಿಂಗೆ ಒಂದೊಂದಿತ್ತು, ನಮ್ದು ಇಷ್ಟು ತ್ರಾಸಿತ್ತು, ನಮ್ದು ಹಂಗಿತ್ತು ಎಲ್ಲ ಅವೆಲ್ಲ ಹೇಳ್ತಾ ಇದ್ದಾರೆ ಮನೆಗಳಿಗೆ. ಖರೆ ಏನು ಮಾಡೋಕ್ಕಾಗ್ತದೆ, ಆ ಟೈಮ್ದಾಗ ಹಂಗಿತ್ತು, ಅವಾಗಿನ ವಾತಾವರಣ ಹಂಗಿತ್ತು. ಖರೆ ನಾವು ನೆನಪುಗಳು ಮಾಡ್ಕೊಂಡು ಕುಂತ್ರೆ ನಮಗೆ ಅದು ಆರೋಗ್ಯ ನಮ್ದು ಇದಾಗ್ತದೆ ಏನೆಲ್ಲ ಹೇಳಿ ನೋಡೋಣ. ಹಂಗೆ ಮಾಡ್ಕೊಂಡು ಅವ್ರು ಮರಿತಾನೆ ಇಲ್ಲ. ಅದಕ್ಕೆ ನಾ ಹಿರಿಯರು ಹೇಳೋದ, ಯಾವುದೋ ಮೊದಲಿನ ಮಾತುಗಳು ನೀವು ತಲೆ ಒಳಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅತ್ತಿ ಮಾಡಿದ್ರು, ನಮ್ಮ ಮಾವು ಮಾಡಿದ್ದ, ನಮ್ಮ ಹಿಂಗೆ ಮನ್ಯಾಗ ನಮ್ಮ ನಾದ್ನಿಗಳು ಹಿಂಗಿದ್ರು, ಅದು ಬಿಟ್ಟು ಬಿಡ್ರಿ. ತಲೆಯಾಗಿಂದ ಅನ್ನೋದು ಬಿಟ್ಟು ಬಿಡ್ರಿ. ತಲೆ ಒಳಗಿನ ತೆಗಿಯಾಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅವು ಮಾತಾಡಿದ್ದಷ್ಟು ನಿಮಗೆ ತ್ರಾಸ. ಅವ್ರು ಇರಲ್ಲನೋ, ಅದು ನೋಡಾಕ ನಿಮ್ಮ ಅತ್ತಿಯವರು ಇರಲ್ಲ, ನಿಮ್ಮ ಅವ್ರು ನಿಮ್ಮ ಜೊತೆ ಇರಲ್ಲ. ನೀವು ಅಷ್ಟೇ ಇರ್ತೀರ. ಈಗ ನಿಮಗೆ ನೀವು ಇದು ಮಾಡ್ಕೊಂಡು ನೀವು ಆರಾಮಾಗಿರಿ. ಯಾಕಂದ್ರೆ ಅವ್ರು ಹೇಳಿ ಮತ್ತೆ ಬೇರೆದವ್ರಿಗೆ ನೋವು ಮಾಡೋಕ್ಕಿಂತಲೂ ನೀವು ನೋವು ಅನುಭವಿಸಿರ್ತೀರ. ಆ ನೋವನ್ನು ಅಲ್ಲೇ ಮರ್ತು ಬಿಡ್ರಿ. ಅದು ಅಲ್ಲಿಗೆ ಮುಗೀತು. ನಿಮ್ದು ಖುಷಿ ಪಡುವಂಥದ್ದು ಎಷ್ಟು ದಿನಗಳು, ಆನಂದ ಎಂಜಾಯ್ ಮಾಡುವಂಥ ದಿನಗಳ ಒಳಗೆ ಯಾಕ್ರಿ ಅದೆಲ್ಲ ನೆನಪು ಮಾಡಿಕೊಂಡು ನಿಮ್ಮ ನೆಮ್ಮದಿ, ನಿಮ್ಮ ಖುಷಿಯನ್ನು ನೀವು ಇದು ಮಾಡ್ಕೋತೀರ. ಅವಾಗಿಂದ ಅದು ತಲೆ ಒಳಗಿಂದ ತೆಗೆದ ಹಾಕಿಬಿಡ್ರಿ. ನಮ್ಮ ಅತ್ತೆಗೂ ನಾವು ಅದೇ ಹೇಳ್ತಾ ಇದ್ದೀವಿ. ಖರೆ ಅವ್ರಿಗೆ ತಲೆ ಒಳಗಿಂದ ಹೋಗ್ತಾ ಇಲ್ಲ. ನನಗೆ ಅವ್ರ ಕಡೆಯಿಂದ ಕಲಿಯಾಕೆ ಸಿಕ್ಕೈತಿ. ನಾ ಆದರೂ ಯಾವಾಗೂ ಇಂಥದ್ದು ಮಾಡೋದೇ ಬೇಡ, ಆಗಿದ್ದಲ್ಲೇ ಬಿಟ್ಬಿಡೋಣ ಅಂತ ಹೇಳಿ ನಾ ಎಷ್ಟಾಗ್ತದೆ ಅಷ್ಟು ಎಲ್ಲ ಮರೆಯೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ನಾನು ನೆನ್ಪಿಟ್ಕೊಳ್ಳೋದ. ಈಗ ಏನೇನಾಗಿದ್ದಾವಲ್ಲ ಅವಾಗ ಅವ್ರು ಬಿಟ್ಬಿಡೋನು, ಮತ್ತು ಹೊಸದು ಏನೇನದಲ್ಲ ಕಲಿಯೋನು. ಅವರಿಂದ ನನಗೆ ಕಲೀಲಿಕ್ಕೆ ಭಾಳ ಸಿಗ್ತಾ ಇದೆ ಅಭಿಮಾನಿಗಳೇ. ಮತ್ತೇನು ಮಾಡಿ ಬಂದ್ರಿ ಮ್ಯಾಲೆ ಹೋಗಿ ಅವಾಗಿಂದ? ಹಾಂ ಹಾಂ ಅದೇ ಅದು ಅನ್ನತಿಲ್ಲ ಸಲ್ಮಾನ್. ನಿಮ್ಮ ಕೆಲಸ ನೀವು ಮಾಡ್ಕೋತೀರಿ. ನಾವು ಬೇಕಂತ ಏನಿಲ್ಲ ನಿಮಗೆ ಅಂತಂದ್ರೆ ಹೌದು, ನೀ ಕರೆಕ್ಟ್ ಹೇಳತ್ತಿ. ನಾವು ಮೊದಲಿಂದ ನಮ್ಮ ಮನೆಯವ್ರು ನಮಗೆ ಇದೇ ಕಲಿಸ್ಕೊಟ್ಟಾರ. ಅವ್ರು ಬಂದರೂ ಅಷ್ಟೇ, ಅವ್ರು ಬರದೇ ಇದ್ರು ಅಷ್ಟೇ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು. ಬಂದರೂ ಮಾಡ್ತಾರೆ, ಬರದೇ ಇದ್ರೆ ನಾವು ಮಾಡೋದು ಅಂತ ಹೇಳಿ ಅದಕ್ಕೆ ಅಂತಂದೆ. ಅದೇ ನಾವು ಬರೋಕ್ಕಿಂತ ಮೊದಲು ಬೆಳಿಗ್ಗೆ ಎದ್ದು ನಾ ಕೆಲಸ ಮಾಡತ್ತಿದ್ದೆ. ಅವಾಗ ಭಾಳ ಅನ್ನತ್ತಿದ್ಲಿ ಎದ್ದೇರೇನಂತ ಹೇಳಿ. ನೀವು ಮಾಡ್ಕೋತೀರ ಎಲ್ಲ ಕೆಲಸ? ಹಾಂ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ. ಆಮೇಲೆ ನಾ ಹೇಳ್ತೀನಿ, ಆಮೇಲೆ ನೀವು ರೆಸ್ಟ್ ಮಾಡ್ರಂತೆ. ಕಮೆಂಟ್ಗಳು ಹತ್ರ ಹಾಕೋದು ಕೂತಿರೋ ಚಿನ್ನಮ್ಮ ಏನು ಮಾಡ್ತಾ ಇದ್ದಾಳು? ದೋಸೆ ಮಾಡ್ಕೊಂಡ್ಲೇ ನೀನು? ಹಾಂ, ದೋಸೆ ಮಾಡ್ಕೊಂಡಿ? ದೋಸೆ ಬಿಸಿ ಮಾಡ್ಕೊಂಡಿ? ಅಭಿಮಾನಿಗಳೇ, ಆವಾಗಿಂದ ನಾವು ವಿಡಿಯೋ ಎಲ್ಲ ಶಾರ್ಟ್ಸ್ ಮಾಡ್ಕೊತ ಕೂತಿದ್ದೆ. ಶಾರ್ಟ್ಸ್ಗೆಲ್ಲ ಹಾಡಾಕೊಂತ ಇವ್ರು ನೋಡಿ ಇಲ್ಲಿ ಡ್ಯಾನ್ಸ್ ಮಾಡತ್ತಾರೆ. ಭಜನೆ ಕೇಳ್ಕೊತ. ಭಜನೆ ಅಂದ್ರೆ ಭಾಳ ಇಷ್ಟ. ನಮ್ಮ ಅವ್ರಿಗೂ ಹಂಗಾಗ್ತಿತ್ತು. ಮತ್ತು ಇವರು ಕಿವಿಯಾಗ ಹಾಕೊಂಡು ಇಲ್ಲಿ ಕೂತ್ಬಿಟ್ಟಿದ್ದಾರೆ. ಏನೋ ಕೆಲಸ ಮಾಡೋರಿದ್ರು, ಆಗಲಿಲ್ಲ ಅವಾಗಿಂದ. ಮತ್ತೆಮ್ಮ ಹೇಳ್ರಿ ಊಟಕ್ಕೆ. ಚಿನ್ನು ಕೆಲ್ಸೂರು ಅವ್ರ ಕಣ್ಣು ಸಣ್ಣ ಮಾಡ್ಕೊಂಡು ಮಲ್ಕೊಂಡಾರ ನೋಡ್ರಿ. ಮನೆಗಳ ಟೈಮ್ ಆಗಿಬಿಟ್ಟು ನೋಡಿ. ನೋಡು ಮಟ್ಟಿನ ಸಲುವಾಗಿ ಬಾಸ್ಮತಿ ಮೆತ್ತಗ ಅನ್ನ. ನನ್ನ ತಾಯವ್ವ ಜಗ ಜನನಿ ನೀನವ್ವ. ನೋಡ್ರಿ ಹಿಂಗ, ನೋಡ್ರಿ ಅಭಿಮಾನಿಗಳೇ ಹೆಂಗ ಹೂ ಬಾರಿಸ್ತಾರ ನೋಡ್ರಿ. ಜಗ ಜನನಿ ನೋಡ್ರಿ ಅವಾಗಿಂದ ಇದ ಕೇಳಿದ್ರೆ. ಭೂಮಿ ತೂಕದ ತಾಯಿ ನೀನವ್ವ, ಭೂಮಿ ತೂಕದ ತಾಯಿ ನೀನವ್ವ. ಅದ್ರ ಭಜನೆ ಬದಕೆ ಹೌದಾ? ಭಜನೆ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ. ಭಜನೆ ಅಂದ್ರೆ ಭಾಳ ಇಷ್ಟ ನಿಮಗೆ? ಸಾಂಬಾರು ಚಲೋ ಆಗೈತೆ. ಮಟ್ಕಿ ಸಾಂಬಾರು ಏನು ಕೊಟ್ಟೇನಿ? ಮಟ್ಕಿ ಸಾರ ಮತ್ತು ಇದು ಕೊಟ್ಟೇನಿ. ಇಲ್ಲಿ ನಾಸಿ ಕೊಟ್ಟಾಯ್ತು. ಈಗ ನಾಸಿ ಅಂದವ್ರ. ಅವಾಗ ನಾಸಿ ಅಂದ್ರೆ 10 ಫುಟ್ ದೂರ ಓಡವ್ರು ನೀವು, ಅವಾಗ ನಾಸಿ ಕೇಳವ್ರ. ಹಾಂ, ನಮ್ಮದು ಊಟ ಆತ. 2:30 ಆಗೈತಿ. ಈಗ ಅತ್ತೆ ದೇವ್ರು ಇಲ್ಲಿ ಕೂತಾರ.
ಮತ್ತು ನಮ್ಮನ್ನು ನೋಡಿ ಮತ್ತೆ ಇದು ಮಾಡ್ತಾರಂತ ಇಲ್ಲಿ ಕೊಡ್ಸಿ ಅವರಿಗೆ ಅವ್ರು ಎಲ್ಲಿ ತಿಂದು ಹೋಗಿ ಮತ್ತೆ ಮಲ್ಕೋತಾರೋ. ನಾವೆಲ್ಲ ಓಡಾಡೋದು ನೋಡಿ ಮತ್ತೆ ತಿರ್ಗಾಡಕ್ಕೆ ಚಾಲು ಮಾಡ್ತಾರೆ ನಮ್ಮ ಜೊತೆ ಇಲ್ಲೇ. ಅದ್ರ ಸಲ ಅವ್ರು ಮಲ್ಕೊಂಡ್ಮೇಲೆ ನಾವು ಟಿ ವಿ ನೋಡೋರದೇವಿ. ನಮ್ಮ ಮನೆ ಒಳಗೆ ನಮಗೆ ಮುಚ್ಕೊಂಡು ಮಾಡೋದಾಗೈತಿ ಎಲ್ಲ ಕೆಲಸ. ಯಾಕಂದ್ರೆ ಅವ್ರು ಟಿ ವಿ ನೋಡ್ಕೊತ ಕೂತ್ರೂ ಅವ್ರಿಗೆ ಇಷ್ಟ ಆಗಲ್ಲ, ಇಡೀ ದಿನ ಟಿ ವಿ ನೋಡ್ಕೊತ ಕೊಡ್ತಾರಂತ ಹಿಂಗೆ ಅಂತಾರೋ. ಅದಕ್ಕೆ ಇರಲಿ ನಡೀತದೆ, ಹಿರಿಯರು ಅಂದಮೇಲೆ ಹಂಗೆ ಅವ್ರ ಪಾಪ ಕೊಡಲಿ, ಹೋಗಿ ಮಲ್ಕೊಳ್ಳಿ ಆಮೇಲೆ ನೋಡೋನು. ಅಭಿಮಾನಿಗಳ ಅತ್ತೆ ದೇವ್ರು ಎದ್ದು ಕೂತಾರೆ ನೋಡಿ ಇಲ್ಲಿ ಹೊರಗೆ. ಮಳೆ ಬರ್ತಾಯಿದೆ ಅಂತ ಅದಕ್ಕೆ ಕೂತಾರೆ ಇಲ್ಲಿ ಒಳಗಡೆ. ಈಗ ಯಜಮಾನ್ರ ಹಾಡ ಹೇಳೋದಾರ. ಆಮೇಲೆ ಟೈಮ್ ಇಷ್ಟ ಆಗೈತೆ ನೋಡಿ, ಹೆಂಗೆ ದಿನಗಳು ಹೋಗ್ತಾ ಇದ್ದಾವೆ, ಹೆಂಗೆ ಬೆಳಕಾಗ್ತಾಯಿದೆ, ಹೆಂಗೆ ದಿನ ಗೊತ್ತಾಗ್ತಾ ಇಲ್ಲ ಅಭಿಮಾನಿಗಳೇ, ಹಂಗಾಗ್ತಾಯಿದೆ. ಏನು ಹೇಳೋದನ್ನ ಇಲ್ಲದ. ಮತ್ತು ಇಲ್ಲಿ ಪಾತ್ರೆ ಎಲ್ಲ ತೊಳಿತಾರೆ, ಹಾಲು ಕಾಸ್ತೀನಿ ಪಟಾಪಟ್ ಅಂತ ಚಾಯ್ ಮಾಡ್ತೀನಿ ಅಭಿಮಾನಿಗಳೇ. ಟೈಮ್ ಆಗೈತಿ, ಮಗಂದು ಎಕ್ಸಾಮ್ ಇದೆ, ಭಾಳ ಟೆನ್ಷನ್ ಆಗ್ತಾಯಿದೆ. ಏನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಈಗ ಬೇಗ ಎಬ್ಬಿಸ್ಬೇಕು ಅವಂಗೆ. ರಾತ್ರಿ ಎಷ್ಟು ಗಂಟೆಗೆ ಮಲಗ್ತಾನೆ ನೋಡೋಕೆ ಹೋಗಬೇಕು. ಅವೆಲ್ಲ ಸ್ವಲ್ಪ ಕೆಲಸ ಅದಾವ. ಒಂದು ವಾರ ಐತಿ, ವಾರ ತನಕ ಎಷ್ಟು ಆಗ್ತೈತೆ ಅಷ್ಟು ಫೈಟ್ ಮಾಡಿ ಅಪ್ಪನ ಜೊತೆ ಇರ್ತೀನಿ. ನನಗೂ ಖುಷಿ ಆಗ್ತದೆ ಅವನ ಜೊತೆನೇ ಇದ್ದೆ. ಎಷ್ಟು ಆಗ್ತದೆ ಅಷ್ಟು ನನ್ನ ಕೈಯಿಂದ ಹೆಲ್ಪ್ ಮಾಡಿರತ್ತ. ನಮ್ಮ ಅತ್ತೆ ದೇವರು ಅಲ್ಲೇ ಕೂತಿರ್ತಾರೆ ಕುರ್ಚಿ ಮೇಲೆ. ನಮ್ಮ ಮನೆಯವ್ರು ಕೊಟ್ಟ ಏನಿಲ್ಲ, ನಮ್ಮ ಮನೆಯವ್ರು ಕುಡಿಯತಾರೇನಿಲ್ಲ, ಹಾಲು ಕೊಟ್ಟ ಏನಿಲ್ಲ ಅಂತ ಹೇಳಿ ನೋಡ್ಕೋತ ಒಂದೇ ಕಡೆ ನೋಡ್ಕೋತ ಕೂತಿರ್ತಾರೆ, ವಿಚಾರ ಮಾಡ್ತಿರ್ತಾರೆ. ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಹಾಲು ಕೊಟ್ಟಿರ್ತೇವೆ ನಾವು. ಅವ್ರಿಗೆ ಕಣ್ಣಿಗೆ ಪೂರ್ತಿ ಕಾಣಿಸಲ್ಲ ಅಂತೆಲ್ಲ ಕಾಣಿಸ್ತದೆ. ಮತ್ತು ಹಾಲು ಕುಡೀಲಿ ಅವರು ಯಜಮಾನ್ರು. ಮೊದಲಿಂದನೂ ಅವರಿಗೆ ಒಂದೇ ಚಿಂತೆನ, ಮಕ್ಕಳು ಊಟ ಮಾಡ್ಯಾರೇನಿಲ್ಲ, ಮೊಮ್ಮಕ್ಕಳು ಊಟ ಮಾಡ್ಯಾರೇನಿಲ್ಲ, ಬಂದವ್ರು ಊಟ ಮಾಡ್ಯಾರೇನಿಲ್ಲ ಅಂತ ಹೇಳಿ ಬರೀ ಅದೇ ಚಿಂತೆ. ಎದ್ರೆ ಬಿದ್ದರೆ ಅದೇ ಚಿಂತೆ ಅವರಿಗೆ. ಮೊದಲಿಂದನೂ ಅದೇ ಮಾಡ್ಕೊತ ಬಂದರು. ಮತ್ತು ಈಗ ವಯಸ್ಸಾದ್ಮೇಲೂ ಅದು ಬಿಡ್ತಾನೇ ಇಲ್ಲ. ಅದೇ ಕೇಳ್ತಾರೆ ಅವರು. ಒಬ್ಬೊಬ್ಬರು ಊರ ಹೆಸರು ತೊಗೋತಾರೆ, ಒಬ್ಬರು ಊಟ ಮಾಡಿದ್ರೇನ, ಚಹಾ ಕುಡಿದ್ರೇನ, ಅವ್ರಿಗೇನು ಕೊಟ್ಟು ಬಂದೇನ, ಅವ್ರೇನು ತಿಂದ್ರೇನ, ಇವ್ರೇನು ತಿಂದ್ರೇನ ಅಂತ ಹೇಳಿ ಎಲ್ಲ ವಿಚಾರ ಮಾಡ್ಕೋತ ಪಾಪ. ಏನು ಅದು ವಿಚಾರ ಮಾಡೋದು ಅಲ್ಲ, ಖರೆ ಸುಮ್ಮನೆ ವಿಚಾರ ಮಾಡ್ಕೋ ತಲೆಗೆ ಅದೇ ಟೆನ್ಷನ್ ಆಗಿ ತಲೆಗೆ ತ್ರಾಸ ಆಗ್ತಾಯಿದೆ ಅವ್ರಿಗೆ. ಅಭಿಮಾನಿಗಳು ಆಯ್ತು ನೋಡಿ, ರಾತ್ರಿ 8:20 ಅನ್ನ ಇದೆ. ಅನ್ನ ಬಿಸಿ ಮಾಡ್ತಾಯಿದ್ದೀನಿ ಈಗ. ರೊಟ್ಟಿ ಅದು ಏನು ಮಾಡ್ತಾಯಿಲ್ಲ. ಅನ್ನ ಮತ್ತು ಇಲ್ಲಿ ನಮ್ಮ ಅತ್ತೆಯವ್ರದ್ದು ಮೆತ್ತಗೆ ಅನ್ನ ಇದೆ. ಆಮೇಲೆ ಮತ್ತಿ ಸಾರು ಮಾಡಿದ್ದೇವೆ, ಅದೇ ಇದೆ. ಆಮೇಲೆ ಸ್ವಲ್ಪ ಬೇಗ ಇವತ್ತು ಊಟ ಮಾಡಿ ಬೇಗ ಮಲ್ಕೊಂಡ್ಬಿಡ್ತೀವಿ. ಆಮೇಲೆ ಅತ್ತೆ ದೇವರಿಗೆ ಬೇಗ ಮನಸ್ತೀವಿ ಇವತ್ತು. ಮತ್ತು ನಾಳೆ ಸೋಮವಾರ, ನಾಳೆ ಭಾಳಷ್ಟು ಕೆಲಸಗಳು ನಮ್ಮ ಅಪ್ಪನ ಎಕ್ಸಾಮ್ ಭಾಳ ಹತ್ರ ಬಂದದ. ಅವ್ನು ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಮತ್ತೆಲ್ಲ ಕೆಲಸ ಮಾಡ್ಕೋಬೇಕು ನಾನು. ನೋಡೋಣ, ಅವಳು ಬರ್ತಾಳೇನಿಲ್ಲ ಸಕ್ಕು ನಾಳೆ ಗೊತ್ತಿಲ್ಲ ನಮಗೆ. ಇವಳಂತೂ ಬರ್ತಾಳೆ, ನಾನು ಬೇಗ ಎದ್ದು ರೆಡಿ ಆಗಬೇಕು. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ಭಾಳ ಧನ್ಯವಾದ ನೋಡ್ರಿ.